ಗೂಂಡಾಗಿರಿ, ಅತ್ಯಾಚಾರ, ಅನಾಚಾರ, ಅಕ್ರಮ ಕಟ್ಟಡಗಳು, ಅಕ್ರಮ ಮಸೀದಿಗಳು, ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದಂತ ಪುಂಡು ಪೋಖರಿಗಳು, ಇವರೆಲ್ಲರನ್ನ ಒಂದು ಕಡೆಯಿಂದ ಗುಡಿಸಿ ಹಾಕ್ತಾ ಬಂದ್ರು. ತುಟಿ ಪಿಟಕ್ಕಂತ ಇಲ್ಲ ಯಾರುವೆ. ಸುವೇಂದು ಅಧಿಕಾರಿಯ ಈ ಒಂದು ಸೂಚನೆಗೆ, ಆರ್ಭಟಕ್ಕೆ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತಿದ್ದಾರೆ. ಒಂದು ಸಮುದಾಯವನ್ನ ಕಾಪಿಡುವಂತ ಈ ದೃಷ್ಟಿಕೋನದಲ್ಲಿ ರಾಜಕಾರಣಕ್ಕಾಗಿ ಜನರ ಪ್ರಾಣವನ್ನ ಮತ್ತು ದೇಶದ ಭದ್ರತೆಯನ್ನ ಹರಾಜಿಗಿಟ್ಟಂತ ಸ್ಥಿತಿಯಿಂದ ಸುವೇಂದು ಅಧಿಕಾರಿ ಅದನ್ನ ಹೊರಗೆ ತರ್ತಾ ಇದ್ದಾರೆ. 35-40 ವರ್ಷ ಆಗದೆ ಇದ್ದದನ್ನ ಕೇವಲ 30-40 ದಿನದಲ್ಲೇ ಅದನ್ನ ಹೊಡೆದು ಬಿಸಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಅಧಿಕಾರ, ಇದು ದೇಶವನ್ನ ಪ್ರೀತಿಸುವ ರೀತಿ, ಇದು ಒಬ್ಬ ದೇಶಭಕ್ತ ಆಡಳಿತನ ವೈಖರಿ. ಅದೇ ನಾವು ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದೇವೆ? SIR ಬಂತು, ಅದಕ್ಕೆ ಅಡ್ಡದಾರಿಯಲ್ಲಿ ವಾಮ ಮಾರ್ಗದಲ್ಲಿ ಹೋಗುವುದು ಹೇಗೆ? ಕಾಯಂ ನಿವಾಸದ ಒಂದು ಸರ್ಟಿಫಿಕೇಟ್ ಅನ್ನೇ ಕೊಟ್ಬಿಡ್ತೇವೆ. ಇದು ವೋಟ್ ಬ್ಯಾಂಕ್ ರಾಜಕಾರಣದ ಹಣೆಬರ. ರಾಷ್ಟ್ರ ಎಕ್ಕುಟ್ಟೋಗ್ಲಿ, ರಾಷ್ಟ್ರ ಬೇಕಾದ್ರೆ ಹಾಳಾಗೋಗ್ಲಿ, ಯಾವುದೇ ಅಕ್ರಮ ವಲಸಿಗರು ಬರ್ಲಿ, ಅವ್ರು ಬಂದಿಲ್ಲಿ ಸ್ಲೀಪರ್ಸ್ ಎಲ್ಲ ಕೆಲಸ ಮಾಡ್ಲಿ, ಬಾಂಬ್ ಹಾಕ್ಲಿ, ಕುಕ್ಕರ್ ಹಾಕ್ಲಿ, ಏನ್ ಬೇಕಾದ್ರೆ ಹಾಕ್ಲಿ, ನಮಗೆ ವೋಟ್ ಬೇಕು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ದಿನವೂ ಕೂಡ ಹೊಸ ಮನ್ವಂತರ, ಹೊಸ ಪರ್ವ, ಹೊಸ ನಿರ್ಧಾರ, ದೇಶದ ಮತ್ತು ರಾಜ್ಯದ ಹಿತಾಸಕ್ತಿಯ ವಿರುದ್ಧವಾಗಿ ನಿಂತವರ ಎದೆಯಲ್ಲಿ ನಿತ್ಯವೂ ನಡುಕ, ಅಟಂ ಬಾಂಬ್ಗಳ ಸಿಡಿತ, ಎಷ್ಟು ಹೊತ್ತಿಗೆ ನಮ್ಮ ಬುಡಕ್ಕೆ ಬರುತ್ತೋ ಅನ್ನುವ ಆತಂಕ. ಆದರೆ ಇದು ಭಯೋತ್ಪಾದಕರಿಂದಲ್ಲ, ದೇಶ ವಿರೋಧಿಗಳಿಂದಲ್ಲ, ದೇಶಭಕ್ತರಿಂದ, ದೇಶ ಕಾಯುವವರಿಂದ, ದೇಶದ ಸೈನಿಕರಿಂದ, ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಶುದ್ಧತೆಯ ಮಂತ್ರವನ್ನ ನಿರಂತರವಾಗಿ ಜಪಿಸುವ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯ ಆಡಳಿತದಿಂದ. ಪ್ರಥಮ ದಿನವೇ ತೀರ್ಮಾನ ಮಾಡಿದ್ರು, ಪಶ್ಚಿಮ ಬಂಗಾಳ ಇವತ್ತು ಶುದ್ಧವಾಗಬೇಕು, ಸಮಗ್ರ ಅಭಿವೃದ್ಧಿಗೆ ಮುಖ ಮಾಡಬೇಕು, ಇಲ್ಲಿಯವರೆಗಿನ ಎಲ್ಲ ವೋಟ್ ಬ್ಯಾಂಕಿನ ಹಳವಂಡ ಸಂಪೂರ್ಣವಾಗಿ ನಿಷೇಧಿಸಬೇಕು. ಅದು ಅಕ್ರಮ ಕಟ್ಟಡ ಇರಬಹುದು, ಭಾರತ ಬಾಂಗ್ಲಾ ಗಡಿ ಇರಬಹುದು, ಚಿಕನ್ ನೆಕ್ ಇರಬಹುದು, ಯಾವುದೇ ಇರಬಹುದು, ಗೂಂಡಾಗಿರಿ, ಅತ್ಯಾಚಾರ, ಅನಾಚಾರ, ಅಕ್ರಮ ಕಟ್ಟಡಗಳು, ಅಕ್ರಮ ಮಸೀದಿಗಳು, ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದಂತ ಪುಂಡು ಪೋಖರಿಗಳು, ಇವರೆಲ್ಲರನ್ನ ಒಂದು ಕಡೆಯಿಂದ ಗುಡಿಸಿ ಹಾಕ್ತಾ ಬಂದ್ರು. ಪ್ರತಿ ಒಂದನ್ನು ಕೂಡ 35-40 ವರ್ಷಗಳಿಂದ ಯಾವುದನ್ನೆಲ್ಲ ರಾಷ್ಟ್ರೀಯ ಭದ್ರತೆ ಅಂತಿಲ್ಲ, ರಾಜ್ಯದ ಹಿತ ಅಂತಿಲ್ಲ, ಜನೋದ್ಧಾರ ಅಂತಿಲ್ಲ, ಎಲ್ಲವನ್ನೂ ಅಂಡಿನಡಿಗೆ ಹಾಕಿ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ, ಕೇವಲ ತುಷ್ಟೀಕರಣ ರಾಜಕಾರಣ, ಕೇವಲ ಒಂದು ಸಮುದಾಯವನ್ನ ತಮ್ಮ ಬಗಲಲ್ಲಿಟ್ಟುಕೊಂಡು ಬಂಗಾಳವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಸ್ಥಿತಿಗೆ ಆಡಳಿತವನ್ನ ತರಲಾಯಿತು. ಆದರೆ ಸುವೇಂದು ಅಧಿಕಾರಿ 4 ದಶಕಗಳಿಂದ ಆಗದೇ ಇದ್ದಂತ ಎಲ್ಲ ವ್ರಣವನ್ನ ಕಿತ್ತೆಸೆದು ಅದಕ್ಕೆ ಯಾವ್ಯಾವ ಮದ್ದನ್ನ ಅರೆಬೇಕೋ ಅದನ್ನ ಸ್ಪಷ್ಟವಾಗಿ ಅರೆತಾ ಬಂದ್ರು. ರಾಷ್ಟ್ರ ಹಿತಾಸಕ್ತಿ, ರಾಜ್ಯ ಹಿತಾಸಕ್ತಿ, ಸುರಕ್ಷತೆ, ಭದ್ರತೆ, ರಾಷ್ಟ್ರೀಯತೆ ಪ್ರಧಾನಾದ್ಯತೆ, ಅದರಲ್ಲಿ ರಾಜಿ ಇಲ್ಲ. ನೋ. ಅಕ್ರಮ ವಲಸಿಗರು, ನೋ ರಾಜಿ. ಪುಂಡು ಪೋಖರಿಗಳು, ನೋ ರಾಜಿ. ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಕೊಲೆಗಡಕತನ, ಜಾತಿ ಧರ್ಮದ ರಾಜಕಾರಣ, ಇದ್ಯಾವುದಕ್ಕೂ ಅವಕಾಶ ಇಲ್ಲ. ಭದ್ರತೆ, ಸುರಕ್ಷತೆ ಅಂತ ಬಂದಾಗ ನಾವು ಯಾವ ಎಕ್ಸ್ಟ್ರೀಮಿಗೂ ಹೋಗ್ತೇವೆ. ಇದು ಸ್ವಾರ್ಥ ಅಲ್ಲ, ಇದು ದೇಶದ ಹಿತ. ಯಾವುದೇ ಒಂದು ದೇಶಕ್ಕೆ ಭದ್ರತೆ ಅಂತ ಬಂದಾಗ ಪ್ರಥಮವಾಗಿ ಗಮನಿಸುವಂತದ್ದು ಸೇನಾ ನೆಲೆಗಳು ಮತ್ತು ಏರ್ಪೋರ್ಟ್. ಬಂಗಾಳದಲ್ಲಿ ಇವು ಎರಡೂ ಖತರ್ನಾಕ್ ವ್ಯವಸ್ಥೆಯಲ್ಲಿದ್ದು, ಇದು ಎರಡು ಅಪಾಯದಲ್ಲಿದ್ದು, ಅದನ್ನ ಮೊದಲು ಸರಿಪಡಿಸುವಂತ ಕೆಲಸವನ್ನ ಸುವೇಂದು ಅಧಿಕಾರಿ ಮಾಡಿದ್ದಾರೆ. ಈಗ ಅದು ಜ್ಯೋತಿ ಬಸು ಇರಬಹುದು, ಬುದ್ಧದೇವ ಭಟ್ಟಾಚಾರ್ಯ ಇರಬಹುದು, ಈ 15 ವರ್ಷದಿಂದ ದೀದಿ ಆಡಳಿತ ಇರಬಹುದು, ಈ 3 ಜನ ಮುಖ್ಯಮಂತ್ರಿಗಳು ವೋಟ್ ಬ್ಯಾಂಕಿಗಾಗಿ ದೇಶದ ಭದ್ರತೆಯನ್ನೇ ಅಡವಿಟ್ಟು ಪ್ರತಿ ಕ್ಷಣ ಯಮದರ್ಶನಕ್ಕೆ ಆಹ್ವಾನ ಕೊಡ್ತಾ ಇದ್ದಂತ ಸ್ಥಿತಿ ಇದ್ರೂ ಕೂಡ ಅದನ್ನೂ ಕೂಡ ಕೇರ್ ಮಾಡದೇನೆ ಕೇಂದ್ರ ಸರ್ಕಾರಕ್ಕೆ ಸೆಡ್ ಹೊಡೆದು ಕೂಡ್ತಿದ್ರಲ್ಲ, ಅದೇ ವಿಚಾರಕ್ಕೆ ಪ್ರಥಮ ದಿನವೇ ಹೂಂಕರಿಸಿದ್ರು ಸುವೇಂದು. ಅದನ್ನ ಕಿತ್ತು ಬಿಸಾಡ್ತೇವೆ ಅಂತಂದ್ರು. ಒಂದು ಏರ್ಪೋರ್ಟ್ ಅಂತಂದಾಗ ನಿಮ್ಗೆ ಗೊತ್ತಿದೆ, ಅಲ್ಲಿ ಎಂತ ಸುರಕ್ಷತೆ, ಎಂತ ಭದ್ರತೆ, ಎಂತ ಒಂದು ಜನಗಳಿಂದ ಹಿಡಿದು ವಿಮಾನದಿಂದ ಹಿಡಿದು ಪ್ರತಿಯೊಂದು ಪ್ರದೇಶವನ್ನು ಕೂಡ ತಪಾಸಣೆಗೆ ಒಳಪಡಿಸುವಂತ ಒಂದು ಆಯಕಟ್ಟಿನ ಜಾಗ ಅದು. ಅಂತ ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಯಾವುದೇ ಭದ್ರತೆ ಇಲ್ಲದೇನೆ, ಯಾವುದೇ ಪರಿಶೀಲನೆ ಇಲ್ಲದೇನೆ, ಹಂಗು ಹರಿ ಇಲ್ಲದೇನೆ, ಅಡೆ ತಡೆ ಇಲ್ಲದೇನೆ ಪ್ರತಿ ದಿನ 100 ಜನ
ನುಗ್ಗಿ ನುಗ್ಗಿ ಬರ್ತಾ ಇದ್ರು ಅಂತಂದ್ರೆ ನಂಬ್ತೀರಾ ನೀವು? ಕೋಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪರಿಸ್ಥಿತಿ. ಅದಕ್ಕೆ ಈಗ ಬ್ರೇಕ್ ಹಾಕಿದ್ದಾರೆ. ಯಾವುದೇ ಒಂದು ವಿಮಾನ ನಿಲ್ದಾಣದಲ್ಲಿ ಆ ಪ್ರದೇಶದಲ್ಲಿ ಭದ್ರತೆಯ ವಿಚಾರ ಬಂದಾಗ ಅದರ ಅಂಗ ಆಕಾರ ಪರಿಸರ ಹೇಗಿರಬೇಕು ಅನ್ನೋದಕ್ಕೆ ಅದರದೇ ಆದಂತ ಒಂದು ರೂಲ್ಸ್ ಇದೆ, ಅದರದೇ ಆದಂತ ಕಾನೂನಿದೆ. ಈ ಕಾನೂನನ್ನೆಲ್ಲವನ್ನೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗಾಳಿಗೆ ತೂರಲಾಗಿತ್ತು. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಭದ್ರತೆಯ ವಿಚಾರದಲ್ಲೇ ರಾಜಿ ಮಾಡಿಕೊಳ್ಳಲಾಗಿತ್ತು. ಬಹುಶಃ ಇದು ಯಾವ ದೇಶದಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ದುಸ್ಥಿತಿ, ದುರ್ವಿಧಿ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿತ್ತು. ಅದೊಂದು ಬಸ್ ಸ್ಟ್ಯಾಂಡ್ ರೀತಿಯಲ್ಲಿತ್ತು ಅಂತ ಹೇಳಿದ್ರೆ ಅತಿಶಯ ಅಲ್ಲ. ಹಾಗಾದ್ರೆ ಈಗ ಸುವೇಂದು ಅಧಿಕಾರಿ ಯಾವ ರೀತಿಯಲ್ಲಿ ಅದನ್ನ ಸರಿಪಡಿಸುವತ್ತ ಸಾಗಿದ್ದಾರೆ, ಯಾವ ರೀತಿಯಲ್ಲಿ ಅದಕ್ಕೆ ಒಂದು ಕಠಿಣವಾದ ಕ್ರಮ ತೆಗೆದುಕೊಂಡಿದ್ದಾರೆ, ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಜೊತೆಗೆ ಈಗ ನಾನು ಮಂಡಿಸ್ತಾ ಇರುವಂತ ವಿಚಾರ ಸುವೇಂದು ಅಧಿಕಾರಿ ಅವರು ತೆಗೆದುಕೊಂಡಂತ ಅತ್ಯಂತ ಕಠಿಣವಾದ ನಿರ್ಧಾರ. ಇದರ ಬಗ್ಗೆ ನಿಮಗೆ ಏನು ಅನಿಸ್ತದೆ ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೆ, ನಿಮ್ಮ ಪ್ರತಿಕ್ರಿಯೆಗೆ ಪ್ರಧಾನ ಆದ್ಯತೆ. ನೋಡಿ, ಸುವೇಂದು ಅಧಿಕಾರಿ ಅವರು ಅಧಿಕಾರಕ್ಕೆ ಬಂದ ಈ ಶಾರ್ಟ್ ಪೀರಿಯಡ್ ನಲ್ಲೇ ಅವರು ತೆಗೆದುಕೊಂಡ ಎಲ್ಲಾ ನಿರ್ಧಾರಗಳನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಸುವೇಂದು ಅಧಿಕಾರಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆಯೇ, ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಹೋಗ್ತಾ ಇದ್ದಾರೆಯೇ ಅನ್ನುವಂತ ಒಂದು ಸಂಗತಿ ನಿಮ್ಮಲ್ಲಿ ಹುಟ್ಟುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಅಲ್ಲಿ ನಡೆದಂತ ಪ್ರತಿಯೊಂದು ಕಾರ್ಯಾಚರಣೆ, ಈಗ ಬಾಂಗ್ಲಾ ಮತ್ತು ಭಾರತ ಗಡಿ ಅಥವಾ ಅಲ್ಲಿ ಚಿಕನ್ ನೆಕ್ಕು, ಅಕ್ರಮ ಕಟ್ಟಡ, ದಾದಾಗಿರಿ, ಗೂಂಡಾಗಿರಿ, ಲವ್ ಜೆಹಾದು, ಹಿಂದೂಗಳ ಮೇಲಿನ ನಿರಂತರ ಅವ್ಯಾಹತ ಅನಾಚಾರ, ಅತ್ಯಾಚಾರ, ಕೊಲೆ, ಸುಲಿಗೆ, ಈ ಎಲ್ಲ ಇತ್ಯಾದಿ 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 ಅದೆಲ್ಲವೂ ಏನಾಗ್ತಾ ಇದೆ, ಮೇಲ್ನೋಟಕ್ಕೆ ನೋಡಿದಾಗ ಒಂದು ಸಮುದಾಯವನ್ನ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೂ ಅನ್ನಿಸಬಹುದು. ಈ ಘಟನೆಯು ಅಂಥದ್ದೇ ಒಂದು ಘಟನೆ. ಆದರೆ ಪ್ರತಿಯೊಬ್ಬ ಪ್ರಜ್ಞಾವಂತ, ಪ್ರತಿಯೊಬ್ಬ ದೇಶದ ಬಗ್ಗೆ ಕಾಳಜಿ ಇರುವವನು, ಪ್ರತಿಯೊಬ್ಬ ಬಂಗಾಳದ ಬಗ್ಗೆ ಕಾಳಜಿ ಇರುವವನು, ಅದಕ್ಕಿಂತ ಆಚೆ ಜನಸಾಮಾನ್ಯನು ಪ್ರಯಾಣ ಮಾಡುವಂತ ವಿಮಾನ ಮತ್ತು ವಿಮಾನದ ಸುರಕ್ಷತೆ, ರಾಷ್ಟ್ರೀಯ ಭದ್ರತೆ, ಇಂಥ ವಿಚಾರಗಳು ಬಂದಾಗ ಸುವೇಂದು ಅಧಿಕಾರಿ ಈ ನಿರ್ಧಾರವನ್ನ ತೆಗೆದುಕೊಂಡದ್ದು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ತೀರಿ. ಅಷ್ಟಲ್ದೇನೆ 3.5-4 ದಶಕಗಳಿಂದ ಇಂಥ ಒಂದು ಅಭದ್ರತೆಯಲ್ಲಿ, ಅದರಲ್ಲೂ ಬಾಂಗ್ಲಾ, ಚೈನಾ ಪಕ್ಕದ ಮನೆ ರೀತಿಯಲ್ಲಿದೆ. ಹಾಗಿರುವಾಗ 3.5-4 ದಶಕಗಳನ್ನ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿನಕ್ಕೆ 100 ವಿಮಾನಗಳು ಲ್ಯಾಂಡ್ ಆಗ್ತವೆ, ಟೇಕ್ ಆಫ್ ಆಗ್ತವೆ. ಪ್ರತಿ ಸಾರಿಯೂ ಲ್ಯಾಂಡ್ ಆಗುವಾಗ, ಟೇಕ್ ಆಫ್ ಆಗುವಾಗ ಯಮಪುರಿಯ ದರ್ಶನ ಕಣ್ಣೆದುರೇ ಇರ್ತದೆ ಪೈಲಟ್ಗೆ. ಇಂಥ ಪರಿಸ್ಥಿತಿಯನ್ನ ಎಣಿಸಿಕೊಂಡ್ರೆ ಜೀವ ನಡುಗುತ್ತದೆ. ಅಂತ ಒಂದು ಪರಿಸ್ಥಿತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾದ ದೈನಿಕ ಸ್ಥಿತಿಯಾಗಿತ್ತು. ಹಾಗಾದ್ರೆ ಏನು? 2ನೇ ರನ್ವೇ ಪಕ್ಕದಲ್ಲೇ ಗೌರಿಪುರ್ ಜಾಮಾ ಮಸೀದಿ ಪ್ರತಿದಿನ ಪ್ರಾರ್ಥನೆಗೆ ದಿನವಿಡೀ ಜನ ನುಗ್ಗುವಂತ ಪರಿಸ್ಥಿತಿಯಲ್ಲಿ ಇದೆ. ಯಾವುದೇ ಏರ್ಪೋರ್ಟಿನಲ್ಲಿ 240 ಮೀಟರ್ ಅಂತರದಲ್ಲಿ ಒಂದು ಕಟ್ಟಡ ಬಿಡಿ ಟೆಂಟ್ ಕೂಡ ಇರಬಾರ್ದು ಅಂತ ಒಂದು ಬಿಗುವಾದ ರೂಲ್ಸ್ ಇದೆ. ಆದ್ರೆ ಇದೇ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 136 ವರ್ಷಗಳ ಇತಿಹಾಸ ಇರುವಂತ ಗೌರಿಪುರ್ ಜಾಮಾ ಮಸೀದಿ ಅಲ್ಲಿ ಕೇವಲ ಸಂಕೇತವಾಗಿಲ್ಲ, ಪ್ರತಿದಿನ ಪ್ರಾರ್ಥನೆಗೆ ಒಳಗಾಗ್ತದೆ. 100 ಜನ ಅವರ ಮನಸ್ಸು ಬಂದಾಗೆ ಹೊರಗಡೆ ಗೇಟಿಂದ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಕೇವಲ ಅಂತಾರಾಷ್ಟ್ರೀಯ 2ನೇ ರನ್ವೇಯಲ್ಲಿ ದಿನವಿಡೀ 106 ವಿಮಾನಗಳು ಏನ್ ಲ್ಯಾಂಡಿಂಗ್ ಮಾಡ್ತವೆ, ಆ ಲ್ಯಾಂಡಿಂಗ್ ಮಾಡುವ ರನ್ವೇಯಿಂದ ಕೇವಲ 165 ಮೀಟರ್ ಅಂತರದಲ್ಲಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರೂಲ್ಸ್ ಪ್ರಕಾರ 240 ಮೀಟರ್ ವ್ಯಾಪ್ತಿಯಲ್ಲಿ ಏನು ಇರ್ಕೊಡುದು, ಯಾವುದು ಇರ್ಕೊಡುದು. ಇಂಥ ಪರಿಸ್ಥಿತಿ 30-40 ವರ್ಷದಿಂದ ಇತ್ತು ನೋಡಿ. ಇಲ್ಲಿ ಮೊದಲು ಅದು ಡೊಮೆಸ್ಟಿಕ್ ಏರ್ಪೋರ್ಟ್ ಆದದ್ದು. ನಾರ್ತ್ ಈಸ್ಟ್ನವರಿಗೆ ಈ ಕೋಲ್ಕತ್ತಾ ವಿಮಾನ ನಿಲ್ದಾಣವೇ ರಹದಾರಿ. ದಿನದಿಂದ ದಿನಕ್ಕೆ ಇದರ ಡಿಮಾಂಡ್ ಜಾಸ್ತಿ ಆಯ್ತು, ಬಹಳಷ್ಟು ಪ್ರಮುಖವಾದಂತ ಏರ್ಪೋರ್ಟ್ ಆಯ್ತು. ಆದ್ರಿಂದ 2ನೇ ರನ್ವೇಗೆ ಏರ್ಪೋರ್ಟ್ ಅಥಾರಿಟಿ ತೀರ್ಮಾನ ತೆಗೆದುಕೊಳ್ತಾರೆ. 3.5 ದಶಕದ ಹಿಂದೆ ತೆಗೆದುಕೊಂಡಂತ ಈ ತೀರ್ಮಾನದ ಪ್ರಕಾರ ಅಕ್ರಮ ಅಂತ ಅನಿಸ್ಕೊಳ್ಳುವಂತ ಮಸೀದಿ ಇದು. ರೂಲ್ಸ್ ಪ್ರಕಾರ ಅಲ್ಲಿ ಇರುವ ಹಾಗೆ ಇಲ್ಲ. ಆದ್ರಿಂದ ಅದನ್ನ ತೆರವುಗೊಳಿಸಿ. ಎಷ್ಟೋ ಪೈಲಟ್ಗಳು ಕೂದಲೆಳೆ ಅಂತರದಲ್ಲಿ 106 ಜನರ ಜೀವವನ್ನ ಉಳಿಸಿದಂತ ದಾಖಲೆ ಇಟ್ಟು ಕೇಳಿದ್ದಾರೆ.
ಪೈಲಟ್ಗಳೇ ಸ್ವತಃ ರಿಪೋರ್ಟ್ ಮಾಡಿದ್ದನ್ನ ದಾಖಲೆ ಇಟ್ಟು ಕೇಳಿದ್ದಾರೆ. ಇಂತಿಂತ ಅವಘಡ ಸಂಭವಿಸ್ತಾ ಇತ್ತು ಹಾಗೆ ಹೇಳಿದ್ದು ಬಿಜೆಪಿ ಅಜೆಂಡಾ ಅಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ UPA ಗವರ್ಮೆಂಟ್ ಇದ್ದಾಗಲೂ ಅವ್ರು ಕೇಳಿದ್ದಾರೆ, ಕಾಂಗ್ರೆಸ್ ಗವರ್ಮೆಂಟ್ ಡಿಮಾಂಡ್ ಮಾಡಿದೆ, ಬಿಜೆಪಿಯು ಡಿಮಾಂಡ್ ಮಾಡ್ತಾ ಇದೆ. ಏರ್ಪೋರ್ಟ್ ಅಥಾರಿಟಿ ಪತ್ರಗಳ ಮೇಲೆ ಪತ್ರವನ್ನು ಬರಿತಾ ಇದೆ, ಯಾವುದಕ್ಕೂ ಕೇರ್ ಮಾಡಿಲ್ಲ. ಜ್ಯೋತಿ ಬಸು ಇರ್ಬೋದು, ಬುದ್ಧದೇವ ಭಟ್ಟಾಚಾರ್ಯ ಇರ್ಬೋದು, ಇನ್ನು ದೀದಿಯ ಕತೆ ಕೇಳಬೇಡಿ. ಎಂತ ಸಲಹೆ ಕೊಟ್ಟಿದ್ದಾರೆ ಗೊತ್ತಾ? ರನ್ವೇಯನ್ನೇ ಬದಲಾಯಿಸ್ಬೇಕಂತೆ, ಹೋಗಾಚೆ ರನ್ವೇಯನ್ನೇ ಬದಲಾಯಿಸಿ. ಈ ಏರ್ಪೋರ್ಟ್ ಅಥಾರಿಟಿಯ ಪ್ರಕಾರ ಯಾಕೆ ಇಲ್ಲಿ ಇರಬಾರ್ದು ಅಂತಂದ್ರೆ, ಒಂದು ಚಳಿಗಾಲ ಮಳೆಗಾಲ, ಮೊದಲೇ ಕೋಲ್ಕತ್ತಾ ಮಿಸ್ಟು, ಲ್ಯಾಂಡಿಂಗ್ ಆಗುವಾಗ ವಿಸಿಬಿಲಿಟಿ ಇಲ್ಲ. ಅದರಲ್ಲೂ ಇಲ್ಲಿದು 165 ಮೀಟರ್ ಅಲ್ಲಿ ಮಸೀದಿ ಇದೆ, ಬೋಯಿಂಗು ದೊಡ್ಡ ದೊಡ್ಡ ವಿಮಾನ, ಅದಕ್ಕೆ ರನ್ವೇ ಕಿರಿದಾಗ್ತದೆ. ಕಿರಿದಾದಾಗ ಏನಾಗ್ತದೆ? ಮಂಗಳೂರು ಏರ್ಪೋರ್ಟ್ ಅಲ್ಲಿ ಏನ್ ದುರಂತ ನಡೀತು 2010ರಲ್ಲಿ, ರನ್ವೇ ಇಂದ ಜಾರಿದ ವಿಮಾನ ಏನಾಯ್ತು ಗೊತ್ತಿದೆ ನಿಮ್ಗೆ. ಇಂಥ ಪರಿಸ್ಥಿತಿ ಪ್ರತಿ ದಿನ ನಡೀತದಲ್ಲಿ. ಆದ್ರೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ. ಇನ್ನು ಮಸೀದಿಗೆ ಅದರ ಸುರಕ್ಷತೆ ಇದೆಯೋ ಅಂತ ಕೇಳಿದ್ರೆ, 106 ಜನ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಮಸೀದಿಗೆ ಪ್ರತಿ ಕ್ಷಣದಲ್ಲೂ ಜೀವಕಂಟಕ. ಯಾಕೆ? ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ಅಲ್ಲಿ ದುರಂತಕ್ಕೀಡಾದ ನೋಡಿದ್ರಲ್ವಾ? ವಿಮಾನ ನಿಲ್ದಾಣ ಇದ್ದದ್ದೆಲ್ಲಿ? ದುರಂತಕ್ಕೀಡಾದ ವಿಮಾನ ಬಿದ್ದದ್ದೆಲ್ಲಿ? ಹಾಸ್ಟೆಲ್ ಮೇಲೆ ಊಟ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಹೊರಟೋದ್ರು. ಪ್ರಾರ್ಥನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಏನಾದ್ರೂ ಅನಾಹುತ ಆದ್ರೆ, ಈ ಎಲ್ಲಾ ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ನಿಮಗೂ ತೊಂದರೆ, ನಿಮಗೂ ಅಪಾಯ. ಲ್ಯಾಂಡ್ ಮಾಡುವಂತ ವಿಮಾನಗಳಿಗೆ ಅಪಾಯ ಶತಸಿದ್ಧ. ಆದ್ರಿಂದ ಇದನ್ನ ಬದಲಾಯಿಸಬೇಕು, ಇಲ್ಲಿಂದ ಅದನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ 3.5 ದಶಕದಿಂದ ಎಲ್ಲ ಕೇಳಿದ್ದು. ಯಾವ ಸರ್ಕಾರವು, ಯಾವುದೇ ಮುಖ್ಯಮಂತ್ರಿಯೂ ಒಪ್ಪಿಲ್ಲ. ಸುವೇಂದು ಅಧಿಕಾರಿ ಫಸ್ಟ್ ಡೇ ಗಡಿಯಲ್ಲಿ ಬೇಲಿ, ಚಿಕನ್ ನೆಕ್ ಕೇಂದ್ರಕ್ಕೆ ಹಸ್ತಾಂತರ, ಈ ಮಸೀದಿಯ ತೆರವು ಪ್ರಥಮ ಆದ್ಯತೆ ಅಂತ ಘೋಷಿಸಿದ್ರು. ಈ ಆಡಳಿತ ಮಂಡಳಿಗೆ, ಗೌರಿಪುರ್ ಜಾಮಾ ಮಸೀದಿಗೆ, ಅದರ ಆಡಳಿತ ಮಂಡಳಿಗೆ ಅವರು ಏನ್ ಮಾಡಿದ್ರು? ಲೆಟರ್ ಅನ್ನ ಕೊಟ್ಟು, ನೋಡಿ ನೀವು ಹೇಳದಲ್ಲಿ ಮಸೀದಿ ಕಟ್ಕೊಡ್ತೇವೆ, ದೊಡ್ಡ ಮಸೀದಿ ಕಟ್ಕೊಡ್ತೇವೆ, ಆದ್ರಿಂದ ಇದು ಡೇಂಜರಸ್ಸು, ನಿಮಗೂ ಡೇಂಜರಸ್ಸು, ನಮಗೂ ಡೇಂಜರಸ್ಸು, ಹಾಗಾಗಿ ನೀವು ಇಲ್ಲಿಂದ ಸ್ಥಳಾಂತರ ಮಾಡಿ. ಅದಕ್ಕೆ ಈ ಆಡಳಿತ ಮಂಡಳಿ ದಾರುಲ್ ದೇವ್ಬಂದ್ ಇಂದ ನಮಗೆ ಅನುಮತಿ ಬೇಕು, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅನ್ನ ಕೇಳಬೇಕು, ಜಮಿಯತ್ ಉಲೇಮಾಲಿಂದ ಚರ್ಚೆ ಆಗಬೇಕು. ಈ ತರ ಎಲ್ಲ ನಕರ ತೆಗೆದು ಸುವೇಂದು ಅಧಿಕಾರಿಗೆ ಒಂದಿಷ್ಟು ಚಳ್ಳೆ ಹಣ್ಣು ತಿರ್ಸ್ಲಿಕ್ಕೆ ಮುಂದಾದ್ರು. ಸುವೇಂದು ಅಧಿಕಾರಿಗೆ ಇದು ಹೊಸ್ತೇನು? ಸುವೇಂದು ಅಧಿಕಾರಿಗೆ ಯುದ್ಧಕ್ಕೆ ಹೋದವನಿಗೆ ಹಿಂದಾದ್ರೇನು ಮುಂದಾದ್ರೇನು, ಯಾರಾದ್ರೇನು, ಇಟ್ಟ ಅಡಿಯನ್ನ ಮುಂದಿಡುವುದೇ. ತಕ್ಷಣ ಏನ್ ಮಾಡಿದ್ರು ಸುವೇಂದು ಅಧಿಕಾರಿ? ಮಸೀದಿಗಿರುವಂತ ಹೊರಗಡೆಯ ದ್ವಾರವನ್ನ ಬಂದ್ ಮಾಡಿದ್ರು. ಏನೋ ಆಧಾರ್ ಕಾರ್ಡು ಒಂದು ಪಾಸ್ ಏನೋ ಕೊಡ್ತಾ ಇದ್ರಂತೆ ಮೊದಲು, ಎಲ್ಲವನ್ನು ಬಂದ್ ಮಾಡಿ ನೀವು ಮಸೀದಿ ಕಾಲಿಡುವಂಗಿಲ್ಲ ಅಂತಂದ್ರು. ಸುವೇಂದು ಅಧಿಕಾರಿಯವರ ಈ ನಿರ್ಧಾರಕ್ಕೆ TMC ಬೀದಿಗಿಳಿದು ಪ್ರತಿಭಟನೆಗೆಲ್ಲ ಹೊರಟಿತ್ತು. ಆವಾಗ ಹೇಳಿದ್ರು ಅವರು, ನಮಗೆ ರಾಷ್ಟ್ರೀಯ ಹಿತಾಸಕ್ತಿ ಭದ್ರತೆ ಬಹಳ ಮುಖ್ಯ, ಆದರೆ ಎದುರು ಯಾವುದೂ ನಮಗೆ ಮುಖ್ಯ ಅಲ್ಲ. ಇಲ್ಲಿ ಚೀನಾ ಮತ್ತು ಬಾಂಗ್ಲಾ ಪಕ್ಕದ ಮನೆ ರೀತಿಯಲ್ಲಿದೆ. ಇದು ಎಷ್ಟು ಸೂಕ್ಷ್ಮ ಪ್ರದೇಶ ಅನ್ನೋದು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. CM ಆಗಿ ನಾನು ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಸುರಕ್ಷತೆಗೆ ನಮ್ಮ ಪ್ರಥಮ ಆದ್ಯತೆ. ಧಾರ್ಮಿಕ ಆಚರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡಲಾಗತ್ತೆ ಅನ್ನುವ ಒಂದು ಪ್ರಪಗಾಂಡವನ್ನು ಏನ್ ಮಾಡ್ತಾ ಇದ್ದೀರಿ, ಅದು 100ಕ್ಕೆ 100 ಸುಳ್ಳು. ಬಕ್ರೀದ್ ಸಂದರ್ಭದಲ್ಲಿ ನಾವು ಮುಕ್ತವಾದ ಅವಕಾಶ ಕೊಟ್ಟಿದ್ದೇವೆ. ಪ್ರಾಣಿ ವಧೆ ವಿಚಾರದಲ್ಲಿ ಕಾನೂನು ಜಾರಿಗೆ ತಂದಿದ್ದೇವೆ. ಧರ್ಮದ ಆಚರಣೆ ಹೆಸರಿನಲ್ಲಿ ಆಯುಧ ಪ್ರದರ್ಶನವನ್ನ ನಿಷೇಧಿಸಿದ್ದೇವೆ. ಅಷ್ಟು ಬಿಟ್ರೆ ಧರ್ಮದ ಆಚರಣೆ ವೈಯಕ್ತಿಕವಾದದ್ದು, ಅದು ವ್ಯಕ್ತಿಗತವಾಗಿದ್ರೆ ಚಂದ, ಅದು ಸಾರ್ವತ್ರೀಕರಣಗೊಳ್ಳಿಕ್ಕೆ ನಾವು ಬಿಡೋದಿಲ್ಲ. ಇದನ್ನ TMCಯ ಮಾಜಿ ಸಚಿವ ನಾಯಕ ಮತ್ತು ದೀದಿಯ ಪರಮಾಪ್ತ ಸಿದ್ದಿಕುಲ್ಲಾ ಚೌಧರಿ ಬಹಳ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟ್ರು. ಏರ್ಪೋರ್ಟ್ ಅಥಾರಿಟಿ ಮತ್ತು ಮಸೀದಿಯ ಆಡಳಿತ ಮಂಡಳಿಯೊಟ್ಟಿಗೆ ಮಾತುಕತೆ ನಡೀತಾ ಇದೆ, ಆದ್ರಿಂದ ನೀವು ಅವಸರ ಮಾಡಬೇಡಿ, ಹಾಗೆ ಹೀಗೆ ಅಂತೇಳಿ ಮೌನವಾಗಿ ಹೇಳಿದ್ರು. ಅದನ್ನು ಸುವೇಂದು ಅಧಿಕಾರಿ ಹೇಳಿದ್ರು. ಈಗೇನಾದ್ರೂ ದೀದಿ ಇದ್ದಿದ್ರೆ ಇವ್ರ ಆರ್ಭಟವೇ ಬೇರೆ ಇತ್ತು, ನಮಗೆಲ್ಲ ಇದು ಗೊತ್ತಿದೆ. 100% ಮಸೀದಿಯ ಸ್ಥಳಾಂತರ ಪಕ್ಕ. ಸುವೇಂದು ಘೋಷಣೆ, ನೀವೇನ್ ಬೇಕಾದ್ರೆ ಮಾಡಿ, ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರೀಯ ಭದ್ರತೆ, ರಾಜ್ಯದ ಹಿತಾಸಕ್ತಿ, ಜನರ ಹಿತಾಸಕ್ತಿ, ನಾಳೆ ವಿಮಾನ ನಿಲ್ದಾಣದಲ್ಲಿ ಆಗುವ ಅನಾಹುತವನ್ನ ತಪ್ಪಿಸ್ಲಿಕ್ಕೆ, ದುರಂತವನ್ನ ತಪ್ಪಿಸ್ಲಿಕ್ಕೆ, ವಿಮಾನದಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರ ಸುರಕ್ಷತೆ ಕೂಡ ನಮ್ಮ ಜವಾಬ್ದಾರಿ. ಆದ್ರಿಂದ ಇದನ್ನ ತೆರವುಗೊಳಿಸತಕ್ಕದ್ದು. ನಿಮಗೆ ಜಾಗ ಕೊಡ್ತೇವೆ, ದೊಡ್ಡ ಮಸೀದಿಯನ್ನು ಕಟ್ಕೊಳ್ತೇವೆ, ಅದರಿಂದ ನೀವು ಸ್ಥಳಾಂತರ ಆಗತಕ್ಕದ್ದು. ತುಟಿ ಪಿಟಕ್ ಅಂತ ಇಲ್ಲ ಯಾರುವೆ. ಸುವೇಂದು ಅಧಿಕಾರಿಯ ಈ ಒಂದು ಸೂಚನೆಗೆ, ಆರ್ಭಟಕ್ಕೆ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತಿದ್ದಾರೆ. ಹಾಗಾಗಿ 35-40 ವರ್ಷಗಳಿಂದ
ಮೂರು ಮುಖ್ಯಮಂತ್ರಿಗಳು ತಮ್ಮ ಸ್ವಂತ ಹಿತಾಸಕ್ತಿ, ವೋಟ್ ಬ್ಯಾಂಕ್ ರಾಜಕಾರಣ, ಒಂದು ಸಮುದಾಯವನ್ನ ಕಾಪಿಡುವಂತ ಈ ದೃಷ್ಟಿಕೋನದಲ್ಲಿ ರಾಜಕಾರಣಕ್ಕಾಗಿ ಜನರ ಪ್ರಾಣವನ್ನ ಮತ್ತು ದೇಶದ ಭದ್ರತೆಯನ್ನ ಹರಾಜಿಗಿಟ್ಟಂತ ಸ್ಥಿತಿಯಿಂದ ಸುವೇಂದು ಅಧಿಕಾರಿ ಅದನ್ನ ಹೊರಗೆ ತರ್ತಾ ಇದ್ದಾರೆ. 35-40 ವರ್ಷ ಆಗದೆ ಇದ್ದದನ್ನ ಕೇವಲ 30-40 ದಿನದಲ್ಲೇ ಅದನ್ನ ಹೊಡೆದು ಬಿಸಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಅಧಿಕಾರ, ಇದು ದೇಶವನ್ನ ಪ್ರೀತಿಸುವ ರೀತಿ, ಇದು ಒಬ್ಬ ದೇಶಭಕ್ತ ಆಡಳಿತನ ವೈಖರಿ. ದೇಶದ ಎದುರು, ಭದ್ರತೆಯ ಎದುರು, ದೇಶದ ಒಂದು ಒಟ್ಟು ಸುರಕ್ಷತೆ ಎದುರು ಯಾವುದು ಮ್ಯಾಟರೇ ಅಲ್ಲ ಅನ್ನುವ ತೀರ್ಮಾನಕ್ಕೆ 100% ಸುವೇಂದು ಅಧಿಕಾರಿ ಬಂದಿದ್ದಾರೆ. ಪ್ರಾಯಶಃ ಮಸೀದಿಯ ತೆರವಿನ ಕ್ಷಣಗಣನೆ ಆರಂಭ ಆಗಿದೆ. ಅದೇ ನಾವು ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದೇವೆ, SIR ಬಂತು, ಅದಕ್ಕೆ ಅಡ್ಡದಾರಿಯಲ್ಲಿ ವಾಮ ಮಾರ್ಗದಲ್ಲಿ ಹೋಗುವುದು ಹೇಗೆ, ಕಾಯಂ ನಿವಾಸದ ಒಂದು ಸರ್ಟಿಫಿಕೇಟ್ ಅನ್ನೇ ಕೊಟ್ಬಿಡ್ತೇವೆ. ಇದು ವೋಟ್ ಬ್ಯಾಂಕ್ ರಾಜಕಾರಣದ ಹಣೆಬರ. ರಾಷ್ಟ್ರ ಎಕ್ಕುಟ್ಟೋಗ್ಲಿ, ರಾಷ್ಟ್ರ ಬೇಕಾದ್ರೆ ಹಾಳಾಗೋಗ್ಲಿ, ಯಾವುದೇ ಅಕ್ರಮ ವಲಸಿಗರು ಬರಲಿ, ಅವ್ರು ಬಂದಿಲ್ಲಿ ಸ್ಲೀಪರ್ಸ್ ಎಲ್ಲ ಕೆಲಸ ಮಾಡ್ಲಿ, ಬಾಂಬ್ ಹಾಕ್ಲಿ, ಕುಕ್ಕರ್ ಹಾಕ್ಲಿ, ಏನ್ ಬೇಕಾದ್ರೆ ಹಾಕ್ಲಿ, ನಮಗೆ ವೋಟ್ ಬೇಕು, ಆದ್ರಿಂದ ನಾವು ಅವರನ್ನ ರಕ್ಷಿಸ್ತೇವೆ, ಏನ್ ಕಿತ್ಕೊಳ್ತೀರಿ ನೋಡ್ತೇವೆ ನಾವು ಅಂತ ಅಮಿತ್ ಶಾನಿಗೆ ಸವಾಲ್ ಹಾಕುವ ರೀತಿಯಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದ್ರೆ, ಬಂಗಾಳದಲ್ಲಿ ಎಲ್ಲವೂ ರಾಷ್ಟ್ರೀಯ ಸುರಕ್ಷತೆ ಮತ್ತು ಸುಭಿಕ್ಷಕ್ಕಾಗಿ, ಬಂಗಾಳದ ಉದ್ಧಾರಕ್ಕಾಗಿ ಪ್ರತಿ ಕ್ಷಣ ವಾರ್ ಫೋರ್ಟ್ ಅಲ್ಲಿ ಕೆಲಸ ಆಗ್ತಾ ಇದೆ. ಸಮರ ವೇಗದಲ್ಲಿ, ಶರವೇಗದಲ್ಲಿ. ಕೇಳಲಿಕ್ಕೂ ಖುಷಿ, ನೋಡ್ಲಿಕ್ಕೂ ಖುಷಿ. ಸುವೇಂದು ಅಧಿಕಾರಿಯ ಈ ಒಂದು ನಿರ್ಧಾರವನ್ನ ಇಡೀ ಬಂಗಾಳ, ಇಡೀ ದೇಶ ಕೈ ಎತ್ತಿ ಮುಗಿದು ಸ್ವಾಗತಿಸ್ತಾ ಇದೆ. ನನ್ನ ಮಾತು ನಿಮಗೇನು ಅನ್ನಿಸ್ತು ಅಂತ ಪ್ರತಿಕ್ರಿಯಿಸಿ. ಸುವೇಂದು ಅಧಿಕಾರಿ ಅವರು ತೆಗೆದುಕೊಂಡ ನಿರ್ಧಾರ ಸರಿಯಾ ತಪ್ಪ ಅನ್ನೋದನ್ನ ಹೇಳಿ. 136 ವರ್ಷದ ಇತಿಹಾಸ ಇರಬಹುದು, ಆದರೆ ಯಾವುದೇ ಮಸೀದಿಯು ಕೂಡ ಅವರ ಪ್ರಾರ್ಥನಾ ಕೇಂದ್ರವೇ ಹೊರತು ಅದು ಅವರ ಯಾವುದೇ ರೀತಿಯ ಮೂರ್ತಿ ಪೂಜೆಯ ಕೇಂದ್ರ ಅಲ್ಲ. ಹಾಗಾಗಿ ಅದಕ್ಕೆ ಯಾವುದೇ ಸ್ಥಳ ಪುರಾಣಗಳು ಇರುವುದಿಲ್ಲ ಹಿಂದೂ ದೇವಸ್ಥಾನದ ಹಾಗೆ. ಹಾಗಾಗಿ ಪ್ರಾರ್ಥನಾ ಕೇಂದ್ರವನ್ನ ಯಾವುದೇ ಕಾರಣಕ್ಕೂ ಎಲ್ಲಿ ಬೇಕಾದರೂ ಬದಲಾಯಿಸಬಹುದು. ನಿಮಗೇನು ಅನಿಸ್ತಾ ಇದೆ ಅದನ್ನು ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋವನ್ನ ಪೂರ್ಣವಾಗಿ ನೋಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಯಾಕಂದ್ರೆ ಇದು ದೇಶದ ಭದ್ರತೆ ಮತ್ತು ಭವಿಷ್ಯದ ಪ್ರಶ್ನೆ. ನಮಸ್ತೆ.